ಮನುಷ್ಯನ ದೇಹ ಪವಿತ್ರವಾದ ದೇವಸ್ಥಾನ. ಸೃಷ್ಟಿಯಲ್ಲಿ ಪರಮ ಉತ್ಕೃಷ್ಟ ಸೃಷ್ಟಿ ಮನುಷ್ಯ. ಈ ಶ್ರೇಷ್ಠತೆಯನ್ನು ತಿಳ್ಕೊಳ್ಳೋದು ಮಹಾ ದೊಡ್ಡ ಜ್ಞಾನ. ನಮ್ಮನ್ನು ನಾವು ತಿಳ್ಕೊಳ್ಳೋದು, ಆತ್ಮ ಅವಲೋಕನ ಮಾಡೋದು. ಈ ದೇಹ ಪಂಚಭೂತ ನಾವೆಲ್ಲ ಹೋಗ್ತೀವಿ. ಆ ಪಂಚಭೂತದ ಶರೀರ, ಪಂಚಭೂತ ಯಾವುದು ಅಂತ ತಿಳ್ಕೊಂಡೇ ಇಲ್ಲ. ಬರೀ ನಾವು ಪರೀಕ್ಷೆಗೆ ಉತ್ತರ ಕೊಡೋಕ್ಕೆ ತಿಳ್ಕೊಂಡಿದ್ದೀವಿ. ಆದರೆ ಪಂಚಭೂತಗಳು ಯಾವ ರೀತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ, ಹೇಗೆ ಈ ಬ್ರಹ್ಮಾಂಡ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿ ಕೆಲಸ ಮಾಡ್ತಾ ಇದೆ. ಭೂತತ್ವ ನಮ್ಮಲ್ಲಿ ಒಂದು ಸ್ಟೆಬಿಲಿಟಿನ ತಂದಿದೆ. ಆ ಭೂತತ್ವ ನಮ್ಮ ಮೂಲಾಧಾರ ಚಕ್ರ, ಅಂದರೆ ಮೊದಲನೇ ಚಕ್ರ, ಬುಧದ್ವಾರದ ಮೇಲಿರುವಂತಹ ಮೊದಲನೇ ಚಕ್ರ ಭೂತತ್ವ. ಆ ತತ್ವ ಕೆಲಸ ಮಾಡ್ತಿರೋದ್ರಿಂದ ಭೂಮಿ ತತ್ವ ನಮಗೆ ವಾಸನೆ ನೋಡೋಕ್ಕೆ, ಸೆನ್ಸ್ ಆಫ್ ಸ್ಮೆಲ್ ಬಂದಿರೋದು. ಹಾಗೆ ಸ್ವಾದಿಷ್ಠಾನ ಚಕ್ರ ಜಲತತ್ವ. ಆ ಜಲ ನಮ್ಮಲ್ಲಿ ಇರೋದ್ರಿಂದಲೇ ಆ ಮೂಮೆಂಟ್ ಗೊತ್ತಾಗ್ತಾ ಇದೆ. ಸ್ಟಡಿನೆಸ್ಸು ಮೂಮೆಂಟು ಎರಡು ಚಕ್ರದಿಂದ ನಮಗೆ ಬಂದಿದೆ ಅಂತ ನಮಗೆ ಗೊತ್ತಾಗಬೇಕು. ಆ ರಸ ಅಂದರೆ ಅದರ ರುಚಿ ನಮಗೆ ಗೊತ್ತಾಗ್ತಾ ಇರೋದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೀವಲ್ಲ. ಈ ಪಂಚತನ್ಮಾತ್ರೆಗಳು ಕೂಡ ಈ 5 ಚಕ್ರಗಳು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಮೂಲಾಧಾರ ವಾಸನೆ ಆದರೆ, ಸ್ವಾದಿಷ್ಠಾನ ಜಲತತ್ವ, ಮಣಿಪುರ ಹೀಗೆ ಈ ಚಕ್ರಗಳು ಇಲ್ಲಿದೆ. ಲಂ ಮಂತ್ರ ಮೂಲಾಧಾರದ್ದು, ವಂ ಮಂತ್ರ ಸ್ವಾದಿಷ್ಠಾನದ್ದು, ರಂ ಮಂತ್ರ ಮಣಿಪುರದು. ಇದರಿಂದ ರೇಡಿಯನ್ಸ್, ಲಸ್ಟರ್, ಲೈಟ್, ಇದು ರೂಪ ನಾವು ನೋಡೋಕ್ಕೆ ಸಾಧ್ಯ ಆಗ್ತಾ ಇರೋದು ಈ ಮಣಿಪುರ ನೇವಲ್ ಸೆಂಟರಿಂದ. ಇದು ಅನಾಹತ ಚಕ್ರ ಕೆಲಸ ಮಾಡ್ತಿರೋದ್ರಿಂದ ಶಬ್ದ, ನಾವು ಶಬ್ದವನ್ನು ಗ್ರಹಿಸ್ತಾ ಇದ್ದೀವಿ. ಜೊತೆಗೆ ವಾಯುತತ್ವ ಇದು. ಹೀಗೆ ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಇದೆಲ್ಲವೂ ಕೂಡ ನಮ್ಮ ದೇಹ ಆಗಿದೆ. ಇದು ವಿಶುದ್ಧಿ ಚಕ್ರ ಆಕಾಶ ತತ್ವ, ಹಂ ಮಂತ್ರ. ಈ ವಿಶುದ್ಧಿ ತತ್ವ ಆಕಾಶ ಅಂದರೆ ನಮ್ಮ ಗಂಟ್ಲಲ್ಲಿರೋದು. ಇಲ್ಲಿಂದ ಸ್ಪರ್ಶ ನಮಗೆ ಆಗ್ತಾ ಇರೋದೇ ಇದರಿಂದ. ಹೀಗೆ ನಮಗೆ ಗೊತ್ತಾಗಬೇಕು, ಪಂಚಭೂತಗಳನ್ನು ಕಂಟ್ರೋಲ್ ಮಾಡ್ತಾ ಇರೋದು, ಡಿಸಿಪ್ಲಿನ್ ಮಾಡ್ತಾ ಇರೋದು ಈ ಎನರ್ಜಿ ಸೆಂಟರ್ಸ್ ಎಲ್ಲ. ಇದು ವಿಶುದ್ಧಿ ಚಕ್ರ. ಇದರ ಮೇಲೆ ಮನಸ್ಸು, ಮನೋತತ್ವದಲ್ಲಿ ಓಂಕಾರ ಸ್ವರೂಪ, ನಿರಾಕಾರ. ಇದು ಸ್ಪೇಸ್ ಕಂಟೈನ್ಸ್ ದಿಸ್ ಆಕಾಶ. ದ ಸ್ಪೇಸ್ ಕಂಟೈನ್ಸ್ ದಿ ಸ್ಕೈ. ಈಥರ್ ಅಂತಾರೆ, ಎಥರಿಕ್ ಬಾಡಿ ಅಂತಾರೆ. ಈ ಸ್ಪೇಸಲ್ಲಿ ಎಲ್ಲ ಇದೆ, ಎಲ್ಲ ತತ್ವಗಳು. ನಮ್ಮಲ್ಲೂ ಕೂಡ ಬುದ್ಧಿ, ಮನಸ್ಸು, ದೇಹ ಎಲ್ಲವೂ ಕೂಡ ಒಂದು ಸ್ಪೇಸ್ನಲ್ಲಿ ಇದೆ. ಆ್ಯಕ್ಚುಲಿ ಸ್ಪೇಸಲ್ಲಿ ಹೇಗೆ ನೀರಲ್ಲಿ ಮೀನು ಓಡಾಡುತ್ತೋ ಹಾಗೆ ಸ್ಪೇಸಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಈ ದೇಹ ಆ ಸ್ಪೇಸಲ್ಲಿ ಓಡಾಡ್ತಾ ಇದೆ. ನಾವು ಎಷ್ಟು ಬ್ರಹ್ಮಾಂಡಕ್ಕೆ, ಈ ಪ್ರಪಂಚಕ್ಕೆ, ಈ ಯೂನಿವರ್ಸ್ಗೆ ಕನೆಕ್ಷನ್ ಇದೆ, ಎಕ್ಸಿಸ್ಟೆನ್ಸ್ಗೆ ಅನ್ನೋದು ಪ್ರತಿ ಕ್ಷಣನೂ ನಾವು ಅನುಭವಿಸ್ಬೇಕಾದದ್ದು. ಒಂದು ಯಂತ್ರ ಶರೀರ. ಯಾಕೆ ಅಂದರೆ ಲಂ ಮಂತ್ರ ಅಂದರೆ ಮೂಲಾಧಾರ ಶಕ್ತಿ ಗಣಪತಿ ಅಂತ ನೆನ್ನೆ ಹೇಳಿದೆ. ಆ ಗಣಪತಿ ಜೊತೆಗೆ ಕ್ರಿಯೇಟಿವ್ ಪವರ್ ಎಷ್ಟಿರುತ್ತೆ ಅಂದರೆ ಬ್ರಹ್ಮ ಬಾಲರೂಪದಲ್ಲಿರ್ತಾನೆ. ಹಾಗೆ ವಂ ವಿಷ್ಣು, ಇಲ್ಲಿ ಸ್ವಾದಿಷ್ಠಾನದಲ್ಲಿ ವಿಷ್ಣು ಯೌವನ ರೂಪದಲ್ಲಿರ್ತಾನೆ. ರಂ ಇಲ್ಲಿ ರುದ್ರ, ಅವನು ಆ ರುದ್ರ ವೃದ್ಧ ರೂಪದಲ್ಲಿರ್ತಾನೆ. ವಂ ಇಲ್ಲಿ ಕೊನೆಯ ಇದು ಮಂತ್ರ ಅನಾಹತದಲ್ಲಿ ಈಶಶಕ್ತಿ, ಅವನು ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಕೆಲಸ ಮಾಡ್ತಾನೆ. ಅಂದರೆ ಪಂಚಕೃತ್ಯಗಳು ನಮ್ಮಲ್ಲಿ ನಡೀತಾ ಇರೋದು ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ. ಬ್ರಹ್ಮ, ವಿಷ್ಣು, ಇಲ್ಲಿ ರುದ್ರ, ಈಶ. 4 ಜನ 4 ಕೆಲಸ ಮಾಡ್ತಾ ಇದ್ದಾರೆ. 5ನೇದು ಇದು ನಿರಾಕಾರವಾದಂತಹ ಸದಾಶಿವ, ಅನುಗ್ರಹಕಾರಕ. ಇದೆಲ್ಲಕ್ಕೂ ಮೀರಿದ ಓಂಕಾರದ ಶಕ್ತಿ ಆ ತಾಯಿ, ಜನನಿ, ಜಗಜ್ಜನನಿ, ರಾಜರಾಜೇಶ್ವರಿ. ಅವಳ ಯಂತ್ರ ಸ್ವರೂಪದಲ್ಲಿ ಎಲ್ಲವೂ ಇದೆ. ಇಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ, ಇದೇ ಯಂತ್ರ ಒಂದು ಆಕೃತಿಯಲ್ಲಿ ಬ್ರಹ್ಮ ಇಲ್ಲಿದ್ದಾನೆ. ಅದು ಬ್ರಹ್ಮ ಆ ಸಣ್ಣದಾಗಿ ಬಾಲರೂಪದಲ್ಲಿದ್ದಾನೆ. ವಿಷ್ಣು ಯೌವನ ರೂಪದಲ್ಲಿದ್ದಾನೆ. ಹಾಗೆ ರುದ್ರ ಇಲ್ಲಿದ್ದಾನೆ. ಮತ್ತೆ ಇಲ್ಲಿ ಈಶ. ಈ 4 ಶಕ್ತಿಗಳು ಕೂಡ ದೇವಿಯ ಒಂದು ಪಾದದ ಹತ್ರ ಇದೆ. ಅಂದರೆ ದೇವಿ ಕೂತ್ಕೊಳ್ಳೋ ಪೀಠಕ್ಕೆ 4 ಕಾಲುಗಳು ಅಂತಾರೆ. ಸದಾಶಿವ, ಈ 5ನೇದು ವಿಶುದ್ಧಿ ಚಕ್ರ, ನಿರಾಕಾರವಾದ ಸದಾಶಿವ ಅಲ್ಲಿ ನಿರಾಕಾರ ಸ್ವರೂಪದಲ್ಲಿ ಇದ್ದಾನೆ. ಅವರ ಮೇಲೆ ಆವಾಹಿತಳಾಗಿರೋ ಓಂಕಾರ ಸ್ವರೂಪಿಣಿ ರಾಜರಾಜೇಶ್ವರಿ ಇದ್ದಾಳೆ. ಅದರಿಂದ ಆ ದೇವಿಗೆ ನಾವು ಪಂಚಬ್ರಹ್ಮಾಸನ ಸ್ಥಿತೆ ಅಂತ ಹೇಳ್ತೀವಿ, ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೀವಿ, ಪಂಚಾಷಟ್ ಪೀಠ ರೂಪಿಣಿ ಅಂತ ಹೇಳ್ತೀವಿ.
ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂತ ಹೇಳ್ತೀವಿ, ಪಂಚಪ್ರೇತ ಪಂಚಾದಿಶಾಯಿನಿ ಅಂತ ಹೇಳ್ತೀವಿ. ಇದನ್ನೆಲ್ಲ ಈ ಹೆಸರೆಲ್ಲ ಲಲಿತಾ ಸಹಸ್ರನಾಮದಲ್ಲಿ ಬಂದಿರೋದು ಈ ಒಂದು ಅದ್ಭುತವಾದ ಒಂದು ಆ ದೇವಿಯ ಆಕಾರ. ಅವಳು ಓಂಕಾರ ರೂಪದಲ್ಲಿ ಆಕಾರ ತಗೋತಾಳೆ ಆ ದೇವಿ, ಈ ರಾಜರಾಜೇಶ್ವರಿ. ಇವಳು ಆ ಶಂಕರಾಚಾರ್ಯರಿಗೆ ಮಹತ್ ಸ್ಫೂರ್ತಿಯಾಗಿ ಆ ತಾಯಿ ಸೌಂದರ್ಯ ಲಹರಿಯನ್ನು ಆ ಮಂತ್ರವನ್ನು ರಚಿಸಿ ಯಂತ್ರ ಮಂತ್ರ ಸ್ವರೂಪದಲ್ಲಿ ಪ್ರತಿಯೊಂದು ಕೂಡ ಅವರಿಗೆ ದರ್ಶನ ಆಯಿತು. ಇದೆಲ್ಲವೂ ಕೂಡ ನಮ್ಮ ಮನಸ್ಸು ಬುದ್ಧಿಯನ್ನು ಮೀರಿದ ಆ ವಿವೇಕ ಜಾಗೃತಿ ಆದಂತಹ ಬುದ್ಧಿಯಲ್ಲಿ ಆ ದೇವಿ ಸರಸ್ವತಿ ರೂಪದಲ್ಲಿ ಶೋಭಿಸ್ತಾಳೆ. ನಮ್ಮಲ್ಲಿ ಸರಸ್ವತಿಯೂ ಅವಳೇ, ಲಕ್ಷ್ಮಿಯೂ ಅವಳೇ, ಕಾಳಿಯೂ ಅವಳೇ. ನಮ್ಮೆಲ್ಲ ಇಚ್ಛಾಕ್ರಿಯಾ ಮತ್ತು ಜ್ಞಾನ ಶಕ್ತಿಯನ್ನು ಕೊಡುವಂತಹ ದೇವತೆ. ಇದಕ್ಕೆಲ್ಲವೂ ಕೂಡ ಒಂದು ಗುರು ಬೇಕು. ಆ ಗುರುವಿನ ಅನುಗ್ರಹ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಈ ಗುರುವಿಗೆ ಆ ಒಂದು ಸಾಕ್ಷೀಭೂತವಾದ ಸ್ಥಿತಿಯಲ್ಲಿ ಎಲ್ಲವೂ ಗೋಚರವಾಗಿ ಅವರು ಬಹಳ ಸೂತ್ರ ರೂಪದಲ್ಲಿ ಅಥವಾ ಶ್ಲೋಕದ ರೂಪದಲ್ಲಿ ಅದನ್ನು ವಿವರಣೆ ಮಾಡಿಕೊಟ್ಟಿರ್ತಾರೆ. ಅದನ್ನು ಗ್ರಾಸ್ಪ್ ಮಾಡಬೇಕಾದ್ರೆ ನಾವು ಮನುಷ್ಯರು ಯಾವಾಗಲೂ ಕೂಡ ನಾವು ಮನುಷ್ಯ ನನ್ನ ಕೈಯಲ್ಲಿ ಏನಾಗುತ್ತೆ ಮಾಡೋಕ್ಕೆ ಅಂತ ಪ್ರಾಣಿಗಳನ್ನ ಹೋಲಿಸ್ಕೊಂಡು ತಮೋ ರಜೋಗುಣದಲ್ಲೇ ಬಿಡಬಹುದು ಅಥವಾ ಸತ್ವಗುಣ ಸಂಪನ್ನರಾಗಿ ಆ ಬುದ್ಧಿಯನ್ನು ಪ್ರಚೋದನೆ ಮಾಡಿ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ನಾವು ನಮ್ಮ ಮೇಲ್ಮಟ್ಟದ ಒಂದು ಜೀವ ಏನಿದೆ ದೈವಾಂಶ ಸಂಭೂತರಾದ ಗುರುಗಳನ್ನೆಲ್ಲ ನಾವು ಕನೆಕ್ಟ್ ಮಾಡಿದ್ರೆ ನಮಗೆ ಸುಜ್ಞಾನ ಹಾಗೇ ಘಟಿಸತ್ತೆ, ಪ್ರಾಪ್ತವಾಗುತ್ತೆ. ಈ ಜನ್ಮದಲ್ಲಿ ಅದು ಪ್ರಾಪ್ತವಾಗಬೇಕು. ಅದಕ್ಕೇ ಈ ಒಂದು ಅಸ್ತಿತ್ವ ನಮಗೆ ಈ ದೇಹವನ್ನು ಕೊಟ್ಟು ಪ್ರತಿ ದಿನವೂ ಕೂಡ ಎದ್ದಾಗ ಜೀವನ ಪ್ರಾರಂಭ ಆಗುತ್ತೆ. ಸೂರ್ಯ ಹುಟ್ಟಿದಾಗ ಸೂರ್ಯಾಸ್ತಮವಾದಾಗ ನಮ್ಮ ಜೀವನ ಮುಗಿಯುತ್ತೆ. ಆದರೆ ಪ್ರತಿನಿತ್ಯ ಇನ್ನೊಂದು ದಿವಸ ಸಿಗುತ್ತೆ. ಯಾಕೆ ಅಂದರೆ ಬಹಳಷ್ಟು ಭರವಸೆ ಇದೆ ಅಸ್ತಿತ್ವಕ್ಕೆ, ಗುರುಗಳಿಗೆ, ಆ ದೈವಾಂಶಕ್ಕೆ, ಈ ಮನುಷ್ಯನನ್ನು ಪರಿವರ್ತನೆ ಮಾಡೋದಕ್ಕೆ, ಆ ರೂಪಾಂತರಕ್ಕೆ ನಾವೆಲ್ಲರೂ ಕೂಡ ನಮ್ಮನ್ನು ಇದೆಲ್ಲನೂ ಸೂತ್ರವಾಗಿಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ.